ಫಿನಿಕ್ಸ್ ಸಿನಿಮಾ ಬಗ್ಗೆ ಮತ್ತು ನಮ್ಮ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡ್ಕೋತಾ ಇದ್ದಾರೆ. ಸೊ ಆ ವಿಷಯದ ಬಗ್ಗೆ ಒಂದು ಚರ್ಚೆ ಮಾಡಿ ನಿಮ್ಮ ಹತ್ರ ಒಂದು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು ನಾನು ಇಲ್ಲಿಗೆ ಬಂದೆ. ಥ್ಯಾಂಕ್ ಯು, ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಫಿನಿಕ್ಸ್ ಅನ್ನೋ ಸಿನಿಮಾ 2023 ಶುರು ಮಾಡಿದ್ವಿ. ಶುರು ಮಾಡಬೇಕಾದ್ರೆ ನಾನು ಅವ್ರ ಹತ್ರ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದ್ದೆ, ಸ್ವಲ್ಪ ನನಗೆ ಹಣ ಸಹಾಯ ಮಾಡಿ ನಮ್ಮ ಸಿನಿಮಾಗೆ ಬೇಕು, ನಾನು ನಿಮ್ಗೆ ರಿಲೀಸ್ ಬಿಫೋರ್ ವಾಪಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ 60 ಕಾಸು ತೊಗೊಂಡಿದ್ದೆ. ಪಿಕ್ಚರ್ ಶುರು ಮಾಡಿದ್ವಿ, ಎಲ್ಲ ಇದೆಲ್ಲ ಮಾಡಿದ್ವಿ. ನಮ್ಮ ಹತ್ರ ಇರೋವಂಥದ್ದು, ಆಮೇಲೆ ನಮ್ಮ ಮಿಸ್ಸಸ್ ಅವರು ಕೂಡ ಕೆಲವರು ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ನನಗೆ ಈಸ್ಕೊಟ್ಟು. ಆಮೇಲೆ ಇವತ್ತು ಒಂದು ಪ್ರೊಡಕ್ಷನ್ ಮಾಡೋದು ತುಂಬ ಕಷ್ಟ ಇದೆ, ಅದರಲ್ಲೂ ಸ್ಟೇಟ್ ಪಿಕ್ಚರ್ ಮಾಡೋದು ತುಂಬಾ ಕಷ್ಟ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಹೊಸ ಸ್ಟೇಟ್ ಪಿಕ್ಚರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಇದರಲ್ಲಿ ನಾನೇನು ದೊಡ್ಡ ನಟರನ್ನ ಹಾಕ್ಕೊಂಡು ಏನು ಸಿನಿಮಾ ಮಾಡಿಲ್ಲ, ಎಲ್ಲ ಅಪ್ಕಮಿಂಗ್ ಕಲಾವಿದಗಳನ್ನ ಹಾಕ್ಕೊಂಡು. ಬಟ್ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ತುಂಬ ಅಂದರೆ ತುಂಬ ಖರ್ಚು ಮಾಡಿ ಸಿನಿಮಾ ಮಾಡಿದ್ವಿ. ಸೊ ಈ ಇದರಲ್ಲಿ ಅವರು ಇತ್ತೀಚೆಗೆ ಭಾಸ್ಕರ್ ಅವ್ರಿಗೆ ಅಲ್ಲಿ ಫಸ್ಟು ಮಾಡ್ತಾನೆ ಅವರು ನಾನು ಹೀರೋ ಅಂತೇಳಿ ಕೆಲವು ಪತ್ರಿಕೆಗಳಲ್ಲಿ ಅವರೇ ಹೇಳ್ಕೊಂಡು ಅದು ಪತ್ರಿಕೆಯಲ್ಲಿ ಹಾಕಿಸ್ಕೊಂಡಿದ್ರು. ಸೊ ಆ ಒಂದು ವಿಷಯನ ನಾನು ಕೇಳಿದೆ, ನೀವೇನಕ್ಕೆ ಈ ಥರ ಮಾಡೋಕ್ಕೆ ಹೋದ್ರಿ ಅಂತ. ನಮ್ಮ ಎಲ್ಲ ಸಿನಿಮಾಗಳಿಗೂ ಫೈನಾನ್ಸ್ ಮಾಡಿರೋದು ನಿರಂಜನ್ ಸರ್ ಅಂತ, ದೊಡ್ಡ ಫೈನಾನ್ಸರ್ ಅವರು. ಆ್ಯಕ್ಚುಲಿ ಅವರೇ ಮಾಡೋದು ನಮ್ಮ ಪಿಕ್ಚರ್ಗೆ. ಅವರು ಏನು ಪ್ರಕಾಶ್ ಅವರೇ ಇವ್ರನ್ನೆಲ್ಲ ಇಟ್ಕೊಂಡು ಪಿಕ್ಚರ್ ಮಾಡ್ತಾ ಇದ್ದಾರೆ ಈ ಥರ ಹಂಗೆ ಹಿಂಗೆ. ನಾನೇನೋ ನೀವು ಅಂದರೆ ಫಿನಿಕ್ಸ್ ಲೇಡಿ ಓರಿಯೆಂಟೆಡ್ ಅಂತ ಹೇಳಿದ್ರಿ, ನಾನು ಇಂದ ಸಹ ಲೇಡಿ ಓರಿಯೆಂಟೆಡ್ ಪಿಕ್ಚರೇ ಮಾಡ್ತಾ ಇರೋದು ಅಂತೇಳಿ ಇನ್ವಿಟೇಷನ್ ಕೂಡ ತೊಗೊಂಡೋಗಿ ಕೊಟ್ಟೆ ಅವ್ರಿಗೆ. ಬಟ್ ಇವ್ರು ಮಾಡಿದ್ದು ಒಂದು ಪ್ರಚಾರಕ್ಕೋಸ್ಕರ ನನಗೆ ಅಲ್ಲಿ ಫೈನಾನ್ಸೇ ನಿಂತೋಯ್ತು. ಇವ್ರು ಇಟ್ಕೊಂಡು ಮಾಡ್ತಿದ್ದೀರಿ ಅಂತ ಹೀರೋ ಆಗಿ ಅಂತೇಳಿ. ಸೊ ಇದು ನಾನು ಹೇಳಿದೆಲ್ಲ ನಿಲ್ಲಿಸಿ, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ಅಂತೇಳಿ. ಸೊ ಇದು ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಕೈಲಿ ಆಗಿದ್ದ ಶಕ್ತಿನ ನಾವು ಸಿನಿಮಾ ದುಡ್ಡಾಗಿ ನಮ್ಮ ಸ್ನೇಹಿತರ ಹತ್ರ ಮತ್ತು ನಮ್ಮ ಮಿಸ್ಸಸ್ಸು ಬೇರೆಯವ್ರ ಕಡೆ ಎಲ್ಲ ಕೊಡಿಸಿದ್ದಾರೆ, ಅದೆಲ್ಲ ಹಾಕಿ ಮಾಡ್ತಾಯಿದ್ವಿ. ಮೊದಲಲ್ಲಿ ನನಗೆ ವಾಸುದೇವ್ ರೆಡ್ಡಿ ಅವ್ರು ಬಂದು, ನಾನು ಮಾಡಿಕೊಡ್ತೀನಿ ನಿಮಗೆ ಪಿಕ್ಚರ್ನ, ನಿಮಗೇನು ಫೈನಾನ್ಸ್ ಬೇಕು ಹೇಳಿ ಅಂತ. ನಿರಂಜನ್ ಅವ್ರ ಜಾಗಕ್ಕೆ ಅವ್ರು ಬಂದು ತುಂಬ ಚೆನ್ನಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲ ರೀತಿಯಿಂದಲೂ ನಮ್ಗೆ ಆ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಸಹಾಯ ಮಾಡಿದ್ದಾರೆ ಅವರು ಅಲ್ಲೆಲ್ಲೇ ದೇವಸ್ಥಾನದ ದುಡ್ಡಿರ್ಬೋದು ಮತ್ತು ಬೇರೆಯವ್ರ ಹತ್ರನೂ ಕಾಸಿಸ್ಕೊಂಡು ಬಂದು ನಮಗೆ ಕೊಟ್ಟಿದ್ದಾರೆ. ಅವ್ರೇನು ಕೊಟ್ಟಿದ್ದಾರೆ, ಅಕೌಂಟಲ್ಲೇ ಕೊಟ್ಟಿದ್ದಾರೆ. ಯಾವುದೋ ಒಂದು ಕೈಯಲ್ಲಿ ಕ್ಯಾಶ್ ತೊಗೊಂಡಿದ್ದಲ್ಲ, ಎಲ್ಲರೂ ಆಲ್ಮೋಸ್ಟ್ ಅಲ್ಲೆಲ್ಲ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ನಮ್ಮ ಹತ್ರನೂ ಲಿಸ್ಟ್ ಇದೆ, ಎಲ್ಲನೂ ನಮ್ಮ ಹತ್ರನೂ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇತ್ತೀಚೆಗೆ ನಾನು ಇನ್ನೂ ಒಂದ್ಸಲಿ ಅವರು ಭಾಸ್ಕರ್ ಅವರು ನಾನು ಹೀರೋ ಈ ಸಿನಿಮಾಗೆ ಅಂತೇಳಿ ಅವರೇ ಪಬ್ಲಿಸಿಟಿ ಮಾಡಿಕೊಂಡು ಅವರೇ ಇದೆಲ್ಲ ಡಿಸೈನರ್ ಹತ್ರ ಎಲ್ಲ ಮಾಡಿಸ್ಕೊಂಡು ಹಾಕ್ತಾಯಿದ್ರು. ನಾನು ಹೇಳಿದೆ ಇವೆಲ್ಲ ತುಂಬ ತಪ್ಪು, ಹಿಂಗೆಲ್ಲ ಮಾಡಬೇಡಿ, ಸಿನಿಮಾಗೆ ದೊಡ್ಡ ಎಫೆಕ್ಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಕಲರ್ಸಲ್ಲಿ ನಮ್ಮ ಸ್ನೇಹಿತರುಗಳ ಹತ್ರ ಈ ಸಿನಿಮಾ ಮಾಡೋದಕ್ಕೆ OTT ಆಗಲಿ ಮತ್ತು ನಮ್ಮ ಕನ್ನಡ ಚಾನಲ್ ಆಗಿರ್ಬೋದು ಮಾತಾಡಿದ್ದೀನಿ. ಅವರು 25 ಒಳಗಡೆ ನಾವು ಖಂಡಿತ ಮಾಡಿಕೊಡ್ತೀವಿ ಓಂ ಪ್ರಕಾಶ್ ಅವರು ಅಂತ ಪಾಪ ಅವರು ಹೇಳಿದರು. ಮತ್ತು ನನಗೆ KVN ಅವರು ಡಿಸ್ಟ್ರಿಬ್ಯೂಟರ್, ನಮ್ಮ ನವೀನ್ ಮನು ಗಂಗಾಧರ್ ಅಂತ, ಅವರೇ ಎಲ್ಲ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು. ನಾನು ಅವ್ರಿಗೂ ಹೇಳಿದ್ದೆ, ಸರ್ ಈ ಥರ ನಮ್ಮ ಸಿನಿಮಾನ ಮಾಡಿಕೊಡಿ, ತುಂಬ ಅವ್ರು ನನ್ನ ಕಂಡ್ರೆ ತುಂಬ ಇಷ್ಟ. ಅವ್ರ ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದೀನಿ, ಚಂದ್ರಲೇಖ ಅಂತೇಳಿ. ಮಾಡ್ತೀನಿ ಹೇಳಿ ಓಂ ಪ್ರಕಾಶ್ ಹಾಗೆ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾನು ಇದೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀನಿ ನಮ್ಮ ಸಿನಿಮಾ ಹೊರಗಡೆ ತರಬೇಕು ಅಂತ. ಅಷ್ಟರಲ್ಲಿ ಈ ಮನುಷ್ಯ ನೀವು ಹೀರೋ ಆಗಿ ಈ ಥರ ಎಲ್ಲ ಮಾಡಬೇಡಿ, ಈ ಥರ ಅಪಪ್ರಚಾರ ಮಾಡ್ಕೊಡೋದೆಲ್ಲ ಮಾಡಬೇಡಿ, ನಾನು ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಹೀರೋ ಅಂತ ನಾನು ಯಾವತ್ತೂ ಹೇಳಿದ್ರು ಅಲ್ಲ, ಮಾಧ್ಯಮದಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ, ನೀವು ಹಿಂಗೆ ಹೇಳ್ತೀರಾ ಇದನ್ನು ಅಂತೇಳಿ ಸ್ವಲ್ಪ ಖಾರವಾಗಿ ಮಾತಾಡಿದ್ದಕ್ಕೆ ಆ ಮನುಷ್ಯ ಈ ಥರ ಪ್ರಾಪಗಂಡ ಮಾಡಿಕೊಂಡು ಎಲ್ಲನೂ ಒಟ್ಟುಗೂಡಿಸ್ಕೊಂಡು ತನ್ನ ಕೈಲಿ ಹಾಕ್ಕೊಂಡು ಇದೆಲ್ಲ ಈ ಥರ ಎಲ್ಲ ಪ್ರಾಪಗಂಡ ಮಾಡ್ತಿದ್ದೆ. ಸರ್, ಈಗ ನೀವು ಸಿನಿಮಾಗೆ ಕಮಿಟ್ ಆಗಿದ್ದು ಯಾವ ವರ್ಷ ಮತ್ತು ಯಾವಾಗ ಅವ್ರಿಗೆ ಸಿನಿಮಾ ಕೊಡ್ತೀವಿ ಅಂತ ಹೇಳಿದ್ರು ವಾಪಸ್? ಅಂದರೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಆ್ಯಕ್ಚುಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಸರ್. ಕಂಪ್ಲೀಟ್ ಆದರೆ ಹಾಗೇ ಆಗುತ್ತೆ ಸರ್, ಮುಗಿಬೇಕಲ್ವರ. ಆ್ಯಕ್ಚುಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಪ್ರೊಫೆಷನಲಿ ಪ್ರೊಡ್ಯೂಸರ್ಸೇ ಸಿನಿಮಾ ಮಾಡೋದು ತುಂಬ ಕಷ್ಟ ಸರ್, ತುಂಬ ಕಷ್ಟ ಇದೆ. ಅದಕ್ಕೆ ಅಷ್ಟು ಕಷ್ಟ ಇದೆ. ಒಬ್ಬ ನಿರ್ಮಾಪಕರಿಗೆ ಕೋಟಿ ಬಂಡವಾಳ ಹಾಕ್ತಾ ಇದ್ದಾರೆ. ನೀವು ಕೂಡ ಇಷ್ಟು ವರ್ಷದಿಂದ ಸಿನಿಮಾಗಳು ಮಾಡಿದ್ರಿ. ಬಟ್ ಅಂದ್ರೆ ಒಂದು ಪ್ರಾಪರ್ ಆಗಿ ಆಗಿದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ಸುತ್ತಾ? ಡಿಲೇ ಆಗಿರೋದಕ್ಕೆ ಈ ಸಮಸ್ಯೆ ಆಯ್ತಾ ಅಂತ? ಡಿಲೇ ಆಗಿದ್ದಕ್ಕೆ ಈ ಸಮಸ್ಯೆ ಆಗಿರೋದು ಸರ್. ಪ್ರಾಪರ್ ಆಗಿ ಆದರೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಡಿಲೇ ಆಗಿದೆ, ಬಟ್ ಡಿಲೇ ಆಗುತ್ತೆ ಸರ್. ಯಾಕೆಂದರೆ ನಾನು ಕಾಂಪ್ರಮೈಸಿಂಗ್ ಡೈರೆಕ್ಟರ್ ಅಲ್ಲ, ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ನನಗೊಂದು 5 ರೂಪಾಯಿ ನನ್ನ ಜೋಬಲ್ಲಿ ಇದ್ದಿದ್ದು ಪರವಾಗಿಲ್ಲ, ಸಿನಿಮಾ ನಾನು ಮೋಸ ಮಾಡಲ್ಲ ಸರ್. ಆ ಒಂದು ಇದಕ್ಕೆ ಸಿನಿಮಾನು ಆ ಲೆವೆಲ್ಗೆ ಮಾಡಿದ್ದೀವಿ ಸರ್, ತುಂಬ ಖರ್ಚು ಮಾಡಿದ್ದೀವಿ ಸಿನಿಮಾ. ಅವ್ರು ಹೇಳ್ತಾ ಇದ್ದಾರೆ ಅಂದರೆ ನೀವೊಂದು ಅಂದರೆ ರಾತ್ರಿ ಮಾತಾಡೋ ಟೈಮಲ್ಲಿ, ಫೋನಲ್ಲಿ ಮಾತಾಡೋ ಟೈಮಲ್ಲಿ ಅಂದರೆ ಬೇರೆ ರೀತಿಯಲ್ಲಿ ಭಾಷೆ ಬಳಕೆ ಮಾಡಿದರು, ಕೆಟ್ಟದಾಗ ಮಾತಾಡಿದರು, ಒಂದು ರೀತಿ ಧಮಕಿ ಹಾಕುವಂಥ ಕೆಲಸ ಮಾಡಿದ್ರು ಅನ್ನೋ ರೀತಿಯಲ್ಲಿ ಅವ್ರು ದೂರು ಕೊಡ್ತಾ ಇರೋದು. ಅನ್ನ ತಿನ್ನೋರು ಯಾರು ಆ ಕೆಲಸ ಮಾಡಲ್ಲ ಸರ್. ಆಮೇಲೆ ಕಾಸಿಸ್ಕೊಂಡಿದ್ದೀನಿ, ಇವತ್ತು ಹೂ ಅಂತ ಇದ್ದೀನಿ. ಧಮಕಿ ಹಾಕುವಂಥದ್ದು ಏನಿದೆ ಸರ್? ನಾನೇನು ರೌಡಿನ ಸರ್ ಧಮಕಿ ಹಾಕೋಕ್ಕೆ? ನನಗೆ ಹತ್ತಿರ ಎಲ್ಲ ಬರಲ್ಲ ಸರ್. ನಾನು ಸಿನಿಮಾಗಳನ್ನ ತುಂಬ ಮಾಡಿದ್ದೀನಿ. ನಂದು 49ನೇ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟೆಲ್ಲ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನೇನು ಧಮಕಿ ಹಾಕೋಕ್ಕೆ ಸಾಧ್ಯ? ದುಡ್ಡು ಕೊಟ್ಟಿರೋದು ನೀವು ನಿಜ ಅಂತ ಹೇಳ್ತಿದ್ದೀನಲ್ಲ, ನೀವು ಕೊಟ್ಟಿಲ್ಲ ಅನ್ನೋದು ಧಮಕಿ. ಕರೆಕ್ಟ್ ಮಾತದು. ನೀವು ವಾಸುದೇವ್ ರೆಡ್ಡಿ ಅವರು ನಾನು ತುಂಬ ಸಹಾಯ ಮಾಡಿದ್ದೀರಾ. ನಿಮ್ಮನ್ನು ಪ್ರೀತಿಯಿಂದ ಕುತ್ಕೊಂಡು ಮಾತಾಡಿ ಇದನ್ನು ಇತ್ಯರ್ಥ ಮಾಡಿದ್ರೆ ಮಾತ್ರ ಸಾಧ್ಯ.
ಇದು ಜಗಳ ಮಾಡಿ ಆಗುವಂಥದ್ದಲ್ಲ ಸರ್. ಸಿನಿಮಾ ತಗೊಂಡೋಗಿ ನಾವು ಬೀದಿಗೆ ಹೋಗೋದು ತುಂಬ ತಪ್ಪು. ಹೊರಗಡೆ ಪ್ರಚಾರಕ್ಕೋಸ್ಕರ ಯಾರೋ ಒಬ್ಬರು ಪ್ರಚಾರಕ್ಕೋಸ್ಕರ ಎಲ್ಲರೂ ಬಲಿಯಾಗತ್ತಿದ್ದೀರಾ, ಅದು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು. ಈ ಸಿನಿಮಾ ಫಿನಿಶ್ ಮಾಡ್ದೇನೆ ನೀವು ಬೇರೆ ಸಿನಿಮಾ ಶುರು ಮಾಡಿರುವಂಥದ್ದು ಅವರು ಬೇಜಾರಕ್ಕೆ ಕಾರಣ ಆಗಿದೆ. ಏನು ಶುರು ಮಾಡಿದ್ದೀನಿ ಸರ್? ಯಾವ ಪಿಕ್ಚರ್ ಈಗ ಅನೌನ್ಸ್ ಮಾಡಿದ್ರಲ್ಲ ಸರ್ ಅವರು ಹೇಳ್ತಾ ಇರೋದು ಸರ್. ನಾನು ನಿನ್ನೆ ಅನೌನ್ಸ್ ಮಾಡಿರೋದು ಇದು ವೆಂಕಟೇಶ್ ಸರ್ ಹತ್ರ ಮಾತಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದು ಶುರು ಆಗಿದ್ದು 4 ದಿನ ಮುಂಚೆ ಅಲ್ಲ. ನಾನು 10 ಪಿಕ್ಚರ್ ಮಾಡ್ತೀನಿ, ಇವ್ರು ಯಾರು ಕೇಳೋಕ್ಕೆ? ನಿಮ್ಮ ಸಿನಿಮಾ ಕಂಪ್ಲೀಟ್ ಆಯಿತಾ? ಈಗ ಯಾರೋ ಒಬ್ರು ಪ್ರೊಡ್ಯೂಸರ್ ನಮ್ಮ ಹತ್ರ ಬರ್ತಾರೆ, ಪಿಕ್ಚರ್ ಮಾಡಿ ಅಂತಾರೆ. ನಾನು ಪಿಕ್ಚರ್ ಮಾಡದೇ ಇರೋಕ್ಕಾಗುತ್ತಾ? ತ್ರಿಶೂಲಂ ಪಿಕ್ಚರ್ ಮಾಡಿದ್ದೀನಿ, 7-8 ವರ್ಷ ಆಯಿತು, ರಿಲೀಸ್ ಆಗಿಲ್ಲ. ಅವ್ರು ಬಂದು ಯಾವತ್ತಾದ್ರೂ ಹೇಳಿದ್ರೆ ಇಲಾಖೆ ಪಿಕ್ಚರ್ ನೀನು ಮಾಡಬೇಡ ಅಂತ ಹೇಳ್ಬಿಟ್ಟು. ನಿಮ್ಮ ಸಿನಿಮಾ ನಾನು ಬರಲಿಲ್ಲ ಅಂತ ನೀವು ಕೇಳಬೇಕು, ಅದು ವೃತ್ತಿ. ಈಗ ನಮ್ಮ ಸಿನಿಮಾ ನಾನು ಕಂಪ್ಲೀಷನ್ ಮಾಡಲ್ಲ ಅಂತಂದ್ರೆ ಕೇಳಬೇಕು, ಖಂಡಿತ ಒಪ್ಕೊಳ್ಳೋಣ. ನಮ್ಮ ಸಿನಿಮಾ ಮಾಡೋದಕ್ಕೆ ತಾನೇ ನಾವು ಇವೆಲ್ಲ ರೆಡಿ ಮಾಡ್ತಾ ಇರೋದು. ನೀವು ಮಾಡೋದ್ರಿಂದ ನಮಗೆ ತುಂಬ ಲಾಸ್ ಆಗ್ತಿದೆಯಲ್ಲ. ನಮಗೆ ಮುಂದೆ ಆಗಿರೋ ಪ್ರಾಬ್ಲಮ್ಗಳು ಮತ್ತು ಫೈನಾನ್ಷಿಯಲಿ ಆಗಿರ್ಬೋದು, ಮಾನಸಿಕ ಒತ್ತಡಗಳಾಗಿರ್ಬೋದು, ಅದಕ್ಕೆಲ್ಲ ಯಾರು ಇದು ಮಾಡ್ತಾರೆ? ನೀವೇ ಕೊಡಬೇಕಾದ ಬೆಲೆ. ಅದನ್ನ ನಾನು ನಿಮ್ಮ ಹತ್ರ ಹೆಂಗೆ ತೊಗೋಬೇಕು ಅಂತ ನಂಗೆ ಗೊತ್ತು, ನಾನು ತೊಗೋತೀನಿ. ಈಗ ಹಣಕಾಸಿನ ವಿಚಾರಕ್ಕೆ ಮಾತ್ರ ನಿಮ್ಮ ಪ್ರಾಸೆಸ್ಸಲ್ಲಿದೆ. ಹೌದು ಸರ್, ಮಾಡ್ತೀನಿ ಸರ್. ಈ ವರ್ಷ ಇಂಡಸ್ಟ್ರಿಯಲ್ಲಿ ಮಾಡ್ತೀನಿ. ಅಲ್ಲ, ಅದು ಪ್ರೊಡ್ಯೂಸರ್ ನೀವೇ. ಹೌದು ಸರ್, ನನ್ನ ಮಗನ ಹಾಕೊಂಡು ನಾನೇ ಮಾಡಬೇಕು ಸರ್. ಬೇರೆ ಕೇಳೋದು ತಪ್ಪಾಗುತ್ತೆ, ನಾನೇ ಮಾಡಬೇಕು. ಯಾಕಂದರೆ ಆ ಕಷ್ಟ ಏನಿದೆ ನಾನೇ ತೊಗೋಬೇಕು ಸರ್. ಸರ್, ಈ ಪಿಕ್ಚರ್ ಮಾಡಿರೋದು ಅಷ್ಟೇ ಸರ್. ಯಾರು ಬೇರೆ ಪ್ರೊಡ್ಯೂಸರ್ಗೆ ಇದು ಕೊಡಬಾರ್ದು, ಪ್ರಾಬ್ಲಮ್ ಕೊಡಬಾರ್ದು. ಸ್ಟ್ರೈಟ್ ಪಿಕ್ಚರ್ ಇದು, ನಾವೇ ಮಾಡೋಣ ಅಂತಲೇ ನಾವು ಮಾಡಿದ್ದು. ನಾನು ಹಂಗೂ ಹೇಳಿದ್ದೀನಿ ಅವ್ರಿಗೆ, ನಿಮಗೆ ದುಡ್ಡು ಬರುತ್ತೆ ಅನ್ನೋದಾದರೆ, ನಿಮಗೆ ಯಾರಾದರೂ ಇದರಿಂದ ಬರುತ್ತೆ ಅನ್ನೋದ್ರೆ ನೀವು ಎಲ್ಲಿ ಬೇಕಾದರೂ ಹೋಗಿ, ಏನೂ ತೊಂದರೆ ಏನಿಲ್ಲ. ನೀವು ಫಸ್ಟ್ ನೀವು ಸೇಫ್ ಮಾಡ್ಕೊಳ್ಳಿ. ವಾಸುದೇವ್ ರೆಡ್ಡಿ ಆಗಿರ್ಬೋದು, ಅವ್ರು ಕಾಸು ಕೊಡಿಸಿರೋ ಲೇಡೀಸ್ಗಾಗಿರ್ಬೋದು, ಮತ್ತು ಭಾಸ್ಕರ್ ಅವ್ರಿಗಾಗಿರ್ಬೋದು, ನಿಮಗೆ ದುಡ್ಡು ಬರುತ್ತೆ ಅನ್ನೋದಾದ್ರೆ ಏನು ಬೇಕಾದ್ರೂ ಮಾಡಿ, ಏನು ಬೇಕಾದರೂ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ನಮ್ಗೆ ಇದು ಮಾಡ್ಕೋಬೇಡಿ, ಸುಮ್ಮನೆ ಅದನ್ನು ಕಸದ ಥರ ಇದು ಮಾಡ್ಕೋಬೇಡಿ. ನೀವು ತಗೊಳ್ಳಿ ದುಡ್ಡು, ನೀವೇ ತಗೊಳ್ಳಿ ಫಸ್ಟ್ ಕಾಸನ್ನ. ಏನೇ ಪ್ರಾಬ್ಲಮ್ ಆದರೂ ಅದಕ್ಕೆ ನಾನು ಒಬ್ಬನೇ ಹೊಣೆ, ಯಾರು ಬೇರೆ ಹೊಣೆ ಅಲ್ಲ. ಇದು ನನ್ನ ಸಿನಿಮಾ, ನಾನು ಹೆಂಗೆ ತೆಗೆಯೋದು ಅಷ್ಟೇ ಖರ್ಚು ಮಾಡಿ ತೆಗೆಯೋದು, ಕಾಂಪ್ರಮೈಸ್ ಆಗಲ್ಲ. ಈಗ ಒಂದು ಇದರಿಂದ ಸ್ವಲ್ಪ ಲೇಟ್ ಆಗಿರ್ಬೋದು, ನಾನು ಕಾಂಪ್ರಮೈಸಿಂಗ್ ಒಪ್ಕೊಳ್ಳದೆ ಇರೋದ್ರಿಂದ. ಬಟ್ ಇವ್ರಿಗೆ ಇಷ್ಟು ಕೋಪ ಮತ್ತು ಇವೆಲ್ಲ ಬರೋದಕ್ಕೆ ಕಾರಣ ಅವ್ರನ್ನ ನಾನು ಹೀರೋ ಅಂತ ಪ್ರಮೋಟ್ ಮಾಡದೇ ಇರೋದು ಇರ್ಬೋದು. ಬಟ್ ನಾನು ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ನಮ್ಮ ಸಿನಿಮಾ ಹೀರೋ ಮತ್ತು ಹೀರೋಯಿನ್ ಇಬ್ಬರೂ ನಿಮಿಕ ರತ್ನಾಕರ್ ಅವರೇ. ನಾನು ಅವ್ರನ್ನ ಇಟ್ಕೊಂಡೇ ಸಿನಿಮಾ ಮಾಡೋದು. ಅಷ್ಟು ಇದು ಸರ್, ಬೇರೆ ಯಾವ ಉದ್ದೇಶನೂ ಇಲ್ಲ ಖಂಡಿತ. ಏನಕ್ಕೆ ಆರೋಪ ಸರ್? ಅದು ನಾನು ಡೈರೆಕ್ಷನು ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸರ್ ದುಡ್ಡನ್ನ. ಏನು ಆರೋಪ ಏನಿದೆ ಸರ್? ನಮ್ಮ ಮನೆಗೆ ತಾನೇ ಹಾಕಿದ್ದಾರೆ ಕಾಸು ಅವರು, ನಿಮ್ಮ ಪಕ್ಕದ ಮನೆ ಹೆಂಡ್ತಿಗೆ ಏನು ಹಾಕಿಲ್ವಲ್ಲ ಅವರು, ನನ್ನ ಹೆಂಡ್ತಿ ತಾನೇ ಹಾಕಿರೋದು. ಅದ್ರಲ್ಲಿ ಆರೋಪ ಏನು ಬರ್ತದೆ ಒಂದು? ಅದ್ರಲ್ಲೇನು ತಪ್ಪಿದೆ ಹೇಳಿ? ನೀವು ವರ್ಕ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರಿಗೆ ಹಾಕೊಂಡಿದ್ದು, ಅದ್ರಲ್ಲಿ ನಿಮ್ಮ ತಪ್ಪು ಅಂತ ನಾನು ಹೇಳಿದ ತಪ್ಪಲ್ವ ಸರ್? ಸರ್ ಏನು ಸರ್? ಸಾರಿ, ನಾನು ಸರ್ ಇಲ್ಲ ಸರ್, ನಾನು ಮಾತಾಡಿಲ್ಲ. ಅವ್ರು ಮಾತಾಡಿದ್ರು ಮಾತಾಡ್ತೀನಿ ಸರ್, ಖಂಡಿತ ಮಾತಾಡ್ತೀನಿ ಸರ್. ಅವ್ರೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ, ಬೇರೆ ಏನೂ ಅಲ್ಲ ಸರ್. ನಾನು ಮನಸ್ಫೂರ್ತಿ ಹೇಳ್ತಿದ್ದೀನಿ, ಅವರೆಲ್ರಿಗೂ ಒಳ್ಳೇದಾಗಲಿ, ಅವರೆಲ್ರಿಗೂ ಒಳ್ಳೇದಾಗಬೇಕು. ಸಿನಿಮಾಯಿಂದ ಬರೋ ದುಡ್ಡು ಫಸ್ಟ್ ಅವರೇ ತಗೊಳ್ಳಿ, ಅವ್ರು ತಗೊಳ್ಳಿ. ನನಗೆ ಬರೀ ಪೈಸಾ ಬೇಡ. ನಮ್ಮ ಸಿನಿಮಾ ರಿಲೀಸ್ ಆದರೆ ಸಾಕು ಸರ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವತ್ತಿನ ದಿನ ತುಂಬ ಬಡತನದಲ್ಲಿದ್ದೀವಿ. ಒಂದು ಒಳ್ಳೆಯ ಸಿನಿಮಾ ಇಲ್ಲ ಇವತ್ತು, ಅದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸಿಂಗಲ್ಲಿ ಇರಬಾರ್ದು. ಸಿನಿಮಾ ನೋಡೋರಿಗೆ ₹100 ಕೊಡೋ ಆಡಿಯನ್ಸ್ಗೆ ಎಲ್ಲನೂ ಫುಲ್ಫಿಲ್ ಆಗಿರಬೇಕು ಅಂತೇಳಿ ನಾನು ತುಂಬ ಕಷ್ಟಪಟ್ಟು ಈ ಪಿಕ್ಚರ್ಗೆ ದುಡ್ಡು ಹಾಕಿದ್ದೀನಿ ಸರ್. ನಂದು ಬೇಡ ಸರ್, ನನ್ನ ದುಡ್ಡು ದೇವರ ಹಣೆಗೂ ಬೇಡ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ, ನನ್ನ ದುಡ್ಡು ಬೇಡ. ನೀವೆಲ್ಲ ತೊಗೊಳ್ಳಿ, ನೀವೆಲ್ಲ ತೊಗೊಳ್ಳಿ, ಎಲ್ಲ ಬಡಿಸ್ಕೊಳ್ಳಿ, ನೀವೇ ಇಟ್ಕೊಳ್ಳಿ, ಎಲ್ಲನೂ ಇಟ್ಕೊಳ್ಳಿ, ತೊಗೊಳ್ಳಿ ದುಡ್ಡನ್ನ. ನೀವು ಈ ರೀತಿ ಮಾಡೋದ್ರಿಂದ ಯಾರು ನೀವು ಕಾಸು ಕೊಡ್ತಾರೆ? ನೀವು ಕಂಪ್ಲೀಟ್ ಕೊಟ್ಟಿದ ತಕ್ಷಣ ಕಾಸು ಕೊಟ್ಬಿಡ್ತಾರೆ ಪಾಪ ಅವರು. ಅವರು ಒಂದು ಕಾಲ ಕೇಳ್ತಾರೆ, ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ, ಮಾಡ್ತೀವಿ ನಾವು ಕಂಪ್ಲೀಟ್ನ ಅಷ್ಟೇ. ಇದಿಷ್ಟೇ ಆಗೋದು. ಯಾರೋ ಒಬ್ಬರು ಪ್ರಚಾರಕ್ಕೋಸ್ಕರ ಇಡೀ ಸಿನಿಮಾ ಅಪಪ್ರಚಾರ ಆಗ್ತಾ ಇದೆ. ಇದು ನನಗಾಗಲಿ ಮತ್ತು ನಮ್ಮ ಚಿತ್ರರಂಗದ ಸಿನಿಮಾಗಳಿಗೆ ಶೋಭೆ ತರುವಂಥದ್ದಲ್ಲ ಸರ್ ಈ ಥರ ಇದು ಮಾಡೋದು. ಅದು ನನ್ನ ಭಾವನೆ. ಹೌದು ಸರ್, 5 ದಿನ ಇದೆ ಸರ್. ಹಾಂ ಇದೆ ಸರ್, ಇದೆ, ಹೌದು ಇದೆ ಸರ್. ಇಲ್ಲ ಸರ್, ನಾನು ಕೆಲಸದ ವಿಷಯ ಇಲ್ಲ ಸರ್. ಸರ್ ನಾನು ಆ ಥರ ಅವ್ರಿಗೆ ಅಂದ್ಬಿಟ್ರು ಅಂತೇಳಿ ಅವ್ರ ಮೇಲೆ ನಾವು ಭಾವನೆ ಸರ್. ಅವರು ತುಂಬ ದಿನದಿಂದಲೇ ನನಗೆ ನೆಗೆಟಿವ್ ಆಗಿ ಇದು ಮಾಡ್ತಿದ್ದಾರೆ. ಆದರೂ ಸಹ ನಮ್ಮ ಸಿನಿಮಾಗೆ ಅವ್ರನ್ನ ಯಾವ ರೀತಿ ಯೂಸ್ ಮಾಡಬೇಕು ನಾನು ಆ ರೀತಿ ಯೂಸ್ ಮಾಡಿದ್ದೀನಿ. ಅದು ಅವ್ರಿಗೂ ಗೊತ್ತು. ಬಟ್ ಅವ್ರ ಪಾಪ ಅವ್ರಿಗೇನೋ ನಮ್ಮ ಮೇಲೆ ಬೇಜಾರಾಗಿರ್ಬೋದು, ಏನೋ ಕೋಪ ಇರ್ಬೋದು, ಮಾಡಿಬಿಟ್ಟು ಅವ್ರು ಒಳ್ಳೇದಾಗಲಿ ಅಷ್ಟೇ ಸರ್. ನೀವು ಎಂತೆಂಥ ಥರದ ಡ್ಯೂಪ್ ಹಾಕಿದ್ರಿ ಅವ್ರಿಗೆ ಹಾಕ್ತಾರೆ? ಇಲ್ಲ ಸರ್, ಆ ಥರ ಇಲ್ಲ. ನಾವು ಇನ್ನೊಬ್ಬರಿಗೆ ಇದು ಮಾಡಬೇಕು ಅಂತಲ್ಲ ಸರ್. ಕೆಲಸದ ಮೇಲೆ ಇರೋ ನಮ್ಮ ಕಾನ್ಫಿಡೆಂಟು ಸರ್. ಅದು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್ ಬಿಟ್ಕೊಂಡು ಹೋಗ್ತಾ ಇರ್ತೀವಿ ಅದು ಅಷ್ಟೇ.
ಅವ್ರ ಮೇಲೆ ನಮಗೆ ಸ್ವಲ್ಪ ಇದು ಸರ್. ಅಂದರೆ ನನಗೇನಂತಂದರೆ ನಿಮಗೆ ಕಾಸು ಬರೋದು ಲೇಟ್ ಆಗುತ್ತಲ್ಲ, ನಾನು ಮನಸ್ಫೂರ್ತಿ ಹೇಳ್ತಿದ್ದೀನಿ, ನಾನೇನೋ ಕಚ್ಕೊಳ್ಳೋಕೆ ಹೇಳ್ತಾ ಇಲ್ಲ. ನಿಮಗೆ ಕಾಸು ಬರೋದು ಲೇಟ್ ಆಗ್ತಿದೆಯಲ್ಲ ಅಂತ ನನಗೆ ಬೇಜಾರು ಸರ್ ಅಷ್ಟೇ. ನನಗೇನಿಲ್ಲ ಸರ್ ನಾನು ತುಂಬ ಕಷ್ಟಪಡ್ತೀನಿ. ನಾನು ವೆಂಕಟೇಶ್ವರ್ ನೋಡಿದ್ದಾರೆ ನನ್ನನ್ನು, ತುಂಬ 5 ರೂಪಾಯಿಗೂ ಕೂಡ ತುಂಬ ಕಷ್ಟಪಡ್ತೀನಿ ಇವತ್ತು ಕೂಡ ಟಿಲ್ ನಾವು. ಇಲ್ಲಾಂದರೆ ನಾನು ಐಶ್ವರ್ಯ ಕಾರ್ ತೊಗೊಂಡು ಆರಾಮಾಗಿ ಓಡಾಡ್ತಿದ್ದೆ. ನಾನು ಇವತ್ತು ಆಟೋದೇ ಓಡಾಡೋದು. ನಾನು ಆ ಥರ ಇನ್ನೊಬ್ರು ದುಡ್ಡು ತೊಗೊಂಡು ನಾನು ಎಂಜಾಯ್ ಮಾಡಬೇಕು ಇದು ಮಾಡಬೇಕು ಅನ್ನೋದು ಆ ಥರ ಬುದ್ಧಿನೇ ಇಲ್ಲ ಸರ್. ನಿಮಗೆ ಕಾಸು ಬರೋದು ಲೇಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಫೈನಾನ್ಸ್ ಮಾಡಿರೋರ್ಗಾಗಿರ್ಬೋದು, ನಿಮಗಾಗಿರ್ಬೋದು, ಭಾಸ್ಕರ್ ಅವ್ರಿಗಾಗಿರ್ಬೋದು, ನಿಮಗೆಲ್ಲರೂ ಕಾಸು ಬರೋದು ಲೇಟ್ ಆಗುತ್ತೆ. ನಿಮಗೆ ಬೇಗ ಹೆಂಗೆ ದುಡ್ಡು ಬೇಕು ಹೆಂಗೆ ಬರುತ್ತೆ ನೀವೇ ಪ್ಲ್ಯಾನ್ ಮಾಡಿ ನೀವೇ ತೊಗೊಂಡ್ಬಿಡಿ ಬೆಸ್ಟು. ನಾನು ಹೇಳ್ತಿದ್ದಿಲ್ಲ, ನಿಮ್ಗೆ ಫಸ್ಟ್ ಒಳ್ಳೇದಾಗಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನನಗೇನು 5 ರೂಪಾಯಿ ಬೇಡ ಅಂತ ಹೇಳ್ತಿದ್ದೀನಿ. ನೀವು ಲೇಟ್ ಮಾಡ್ಕೋತಾ ಇದ್ದೀರಾ ಸಿನಿಮಾನ. ನಾನು ಸಿನಿಮಾನಂತ ಫೀಲ್ ಮಾಡ್ತೀನಿ, ಸಿನಿಮಾದ ಹಾಕಿರೋ ದುಡ್ಡನ್ನು ಯಾವತ್ತೂ ನಾನು ಫೀಲ್ ಮಾಡ್ಕೊಳಲ್ಲ ಸರ್. ಬರುತ್ತೆ ಹೆಂಗೋ ಸಂಪಾದನೆ ಮಾಡ್ತೀನಿ ನಾನು ಖಂಡಿತವಾಗ್ಲು. ಇನ್ನೊಂದು ಸಿನಿಮಾ ಮಾಡಬಾರ್ದು, ಇನ್ನೊಂದು ಸಿನಿಮಾನ ಹೇಳೋಕ್ಕೆ ಇವರು ಯಾರು ಸರ್ ಹೇಳೋಕ್ಕೆ? ನಾನು ಪ್ರೊಡ್ಯೂಸರ್ ಅದಕ್ಕೆ ಜಿಲ್ಲಾಧಿಕಾರಿಗೆ ಉಮೇಶ್ ಸಕ್ಕರೆ ನಾಡು ಅಂತ ನಮ್ಮ ಫ್ರೆಂಡ್ ಪ್ರೊಡ್ಯೂಸರು. ಈ ಕೆಲಸ ಮಾಡಿ ಬನ್ನಿ ಅಂತ ಹೋಗ್ಲೇಬೇಕು. ಸುಮ್ಮನೆ ಕೂತ್ಕೊಂಡು ಗೆಣಸ್ಬೇಕಲ್ಲ ಮನೆ ಒಳಗಡೆ. ನಾನು ಅವ್ರು ಯಾರು ನನ್ನನ್ನು ಕೇಳೋಕ್ಕೆ? ಮಕ್ಕಳಿಗೆ ಕೊಡ್ತೀನಿ ಕ್ಯಾಕಸಿ ಹಂಗೆಲ್ಲ ಕೇಳಿದ್ರೆ ಅವೆಲ್ಲ ತಪ್ಪು. ಹಂಗೆಲ್ಲ ಮಾತಾಡಬಾರ್ದು ಅವರು ಅವೆಲ್ಲ. ನಿಮಗೆ ದುಡ್ಡು ಬೇಕಾ ಫಸ್ಟ್ ಮಾತಾಡಿ ಮಾಡೋಣ, ಪಿಕ್ಚರ್ಗೆ ಹೋಗಿ ಮುಗಿಸೋಣ. ನಿಮಗೆ ದುಡ್ಡು ಲೇಟಾಗಿ ಬೇಕು ಅಂತ ಶುರು ಮಾಡ್ಕೊಂಡಿದ್ದೀರಾ, ಮಾಡ್ಕೊಳ್ಳಿ, ಏನು ಯೋಚನೆ ಇಲ್ಲ. ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡಿ ಸರ್ ಅಷ್ಟೇ. ಎಲ್ಲರ ಮೇಲೂ ರೆಸ್ಪೆಕ್ಟ್ ಇದೆ. ನಾನು ಯಾರ ಮೇಲೂ ಕೋಪದಲ್ಲಿ ಮಾತಾಡ್ದವನಲ್ಲ. ಇದನ್ನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇದು ಬಂದಿದ್ದೀನಿ. ನೀವು ನನ್ನ ಜೊತೆ ಎಷ್ಟೊತ್ತು ಗಂಟೆ ಮಾತಾಡಿದ್ರಿ, ತುಂಬ ತುಂಬ ಥ್ಯಾಂಕ್ಸ್ ಸರ್. ಕಾರಣ ಇದೆಯಾ ಅಂತ? ಇದೇ ಕಾರಣ ಸರ್. ನಾನು ಅವ್ರಿಗೆ ಹೀರೋ ಅಂತ ಪ್ರಮೋಟ್ ಮಾಡಲಿಲ್ಲ ಅನ್ನೋದೇ ಒಂದು ಕಾರಣ ಅಷ್ಟೇ. ನಾನು ಹೆಂಗೆ ಸರ್ ಅವ್ರನ್ನ ಹೀರೋ ಅಂತ ಪ್ರಮೋಟ್ ಮಾಡಲಿ? ನಾನು ಎಲ್ಲೂ ಹೇಳಿಲ್ಲ, ಯಾವ ಚಾನಲಲ್ಲೂ ಹೇಳಿಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಹೇಳಿಲ್ಲ. ನಾನು ಹೇಳಲ್ಲ. ಇದಕ್ಕೆ ಹೀರೋ ಮತ್ತು ಹೀರೋಯಿನ್ ನಿಮ್ಗೆ ರತ್ನಾಕರ್ ಅವರೇ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ನನ್ನ ಜನ್ಮದಲ್ಲಿ ನೀವು ಹೀರೋ ಅಂತ ನಾನು ಅನೌನ್ಸ್ ಮಾಡಲ್ಲ. ಇದು ಎಲ್ಲಿ ಬೇಕಾದ್ರೆ ಹೋಗಿ ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ. ಆಮೇಲೆ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರಾ, ಬೇರೆಯವ್ರಿಗೂ ಕಂಪ್ಲೇಂಟ್ ಹೋಗ್ತಿದೆ, ಮಾಡಿ. ನಾನೇ ಹೇಳಿದ್ದೀನಿ ಮಾಡಿ, ಎಲ್ಲಿ ಬೇಕಾದ್ರೂ ಮಾಡಿ. ನಿಮಗೆ ದುಡ್ಡು ಸಿಗುತ್ತೆ ಅನ್ನೋದಾದರೆ ನಿಮ್ಮ ಸೇಫ್ಟಿಗೋಸ್ಕರ ಏನು ಬೇಕಾದ್ರೂ ಮಾಡಿ. ನಾನು ನಿಮ್ಗೆ ಧಮಕಿ ಹಾಕೋದು ಅವೆಲ್ಲ ನನ್ನ ಜಾಯಮಾನದಲ್ಲಿ ಬಂದಿಲ್ಲ ಸರ್. ಆಮೇಲೆ ನಾವು ಇನ್ನೊಬ್ಬರನ್ನ ತಪ್ಪಾಗಿ ಮಾತಾಡಿದ್ರೆ ತಪ್ಪು ಸರ್. ನಾನು ಹಂಗೆಲ್ಲ ಮಾತಾಡೋದು ಸರ್. ಈಗ ಇದನ್ನ ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋ ಪ್ಲಾನ್ ಇದೆ? ಸಾಧ್ಯತೆ ಏನಿದೆ? ಇದನ್ನ ಹಿಂಗೆ ಮುಂದುವರ್ಸೋಂಥದ್ದು ಅಥವಾ ಇದಕ್ಕೊಂದಂತೆ ಆಡೋಂಥದ್ದು? ಅವರು ನಿಲ್ಲಕ್ಕೆ ರೆಡಿ ಇಲ್ಲ ಸರ್. ಆ್ಯಕ್ಚುಲಿ ನಿಲ್ಲಿಸಿದ್ರೆ ಏನೋ ಕುತ್ಕೊಂಡು ಮಾತಾಡ್ಬೋದು, ಇಲ್ಲ ಬಂದು ಕುತ್ಕೊಂಡು ನಮ್ಮ ಹತ್ರ ಬಂದು ಮಾತಾಡಿದ್ರೆ ಏನೋ ಮಾತಾಡ್ಬೋದು. ಅವರು ಎಲ್ಲೋ ಥರ ಹೋಗ್ಲಿ ಸರ್, ಏನು ಮಾಡೋಕ್ಕಾಗುತ್ತೆ ಅಷ್ಟೇ. ಈಗ ನನ್ನ ಅನಿಸಿಕೆ ನಾನು ತಮ್ಮ ಹತ್ರ ಹೇಳ್ಕೊಳ್ಳೋಕ್ಕೋಸ್ಕರ ನನ್ನ ಕರ್ತವ್ಯ ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್ ಅಷ್ಟೇ. ನಾನೇ ಸರ್ ಫೈನಾನ್ಸು ಈ ಸಿನಿಮಾಗೆ ವಾಸುದೇವ್ ರೆಡ್ಡಿ ಅವರೇ ಫೈನಾನ್ಸ್ ಮಾಡಿರೋದು. ಇವ್ರ ಹತ್ರ ನಾನು 40 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದೀನಿ ಸರ್. ಭಾಸ್ಕರ್ ಅವ್ರ ಹತ್ರ ಅವರು ಕೊಟ್ಟಿದ್ದಾರೆ ನಾನು ದುಡ್ಡನ್ನ. ಅವ್ರಿಗೂ ನಾವು ವಾಪಸ್ ಮಾಡಬೇಕು. ಸೊ ಇವೆಲ್ಲ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ನಾವು ಸಿನಿಮಾ ಮುಗಿಯೋ ಅಂತ ತಗೊಂಡು ರಿಲೀಸ್ ಮಾಡಬೇಕು. ರಿಲೀಸ್ ಬಿಫೋರ್ ನಾವು ಎಲ್ಲರಿಗೂ ಸೆಟ್ಲ್ ಮಾಡ್ತೀವಿ. ನಾನೇ ಬರ್ಕೊಟ್ಟಿದ್ದೀನಿ ಆ್ಯಕ್ಚುಲಿ. ಸಿನಿಮಾ ಬಿಫೋರ್ ನೀವೇ ತಗೊಳ್ಳಿ ಎಲ್ಲ ದುಡ್ಡನ್ನು. ನನ್ನ ಕೈಯಿಂದ ಎಷ್ಟು ಹಾಕಿದ್ದೀನಿ, ನನ್ನ ಕಡೆಯಿಂದ ಸಾಲ ಹೊರಗಡೆ ಎಲ್ಲ ತೊಗೊಂಬಂದಿದ್ದೀನಿ. ಅದನ್ನೆಲ್ಲ ಹೆಂಗೆ ಫೇಸ್ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಮಾಡ್ಕೋತೀನಿ. ನನಗೆ ಬೇಡ ಕಾಸು, ನೀವೇ ಇಟ್ಕೊಳ್ಳಿ ಎಲ್ಲನೂ. ನಿಮ್ಮದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಮಿಕ್ಕಿದ್ರೆ ನನಗೆ ಕೊಡಿ, ಮಿಕ್ಕಿಲ್ಲ ನೀವೇ ಇಟ್ಕೊಳ್ಳಿ ಅಂತಲೇ ಹೇಳಿದ್ದೀನಿ ಸರ್. ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಸರ್ ಅಷ್ಟೇ. ಒಂದು ಕ್ಯಾರೆಕ್ಟರ್, ನಾಟ್ ಹೀರೋ. ಅದು ಮಾಡಿದೆ ಸರ್. ಸೊ ಇನ್ನೊಂದು 5 ದಿನ ಇದೆ ಸರ್ ಬ್ಯಾಲೆನ್ಸ್. ಮಾಡ್ತೀನಿ ಸರ್ ಖಂಡಿತ. ಅಂದರೆ ಯಾವ ಸರ್? ಅಗ್ರಿಮೆಂಟ್ಸ್ ಎಲ್ಲ ದುಡ್ಡು ಇಸ್ಕೊಂಡಿದ್ದಕ್ಕೆ ನಾನು ಗ್ಯಾರಂಟಿ ಕೊಡಬೇಕಲ್ಲ ಸರ್. ನಾನು ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ನಾನು ಅದೇ ಹೇಳಿದ್ದೀನಲ್ಲ, ಸಿನಿಮಾನೇ ನಿಮ್ಮ ಹೆಸರು ಬರ್ತಿದ್ದೀನಿ. ನೀವೇ ಇಟ್ಕೊಳ್ಳಿ ಸಿನಿಮಾನ, ನೀವೇ ಮಾಡಿ ಪಿಕ್ಚರು. ಫಸ್ಟ್ ದುಡ್ಡು ನೀವೇ ತಗೊಳ್ಳಿ. ನಾನು ಎಲ್ಲ ಕಡೆ ಮಾತಾಡಿದ್ದೀನಿ. KVN ಅವ್ರ ಸಿನಿಮಾನ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋದು ನವೀನ್ ಮನ್ಮೂಕ್ ಗಂಗಾಧರ್ ಅವರು, ನನ್ನ ಪ್ರೊಡ್ಯೂಸರ್ ಅವರು. ನಾನು ಅವ್ರಿಗೂ ಹೇಳಿದ್ದೀನಿ ತಗೊಳ್ಳಿ ಸರ್ ಈ ಸಿನಿಮಾ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಅದು ರೆಡಿ ಮಾಡಿಸ್ತಿದ್ದೀನಿ. ಆಮೇಲೆ ಎಲ್ಲ OTT ಪ್ಲಾಟ್ಫಾರ್ಮ್ ಆಗಿರ್ಬೋದು, ನಮ್ಮ ಕನ್ನಡ ಚಾನಲ್ ಆಗಿರ್ಬೋದು, ಎಲ್ಲ ಕಡೆ ಮಾತಾಡಿ ರೆಡಿ. ಈ ಒಂದು 25ನೇ ತಾರೀಕು ಕೂಡ ಎಲ್ಲ ರೆಡಿಯಾಗಿರೋದು. ಇವರು ಈ ಥರ ನ್ಯೂಸ್ ತಂದು ಇಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. 5 ದಿನ ಸರ್, 5 ದಿನ ಶೂಟಿಂಗ್ ಆದರೆ ಮುಗಿತ್ತು ಸರ್. ಸರ್ ನೀವು ಚೇಂಬರ್ಗೆ ಏನು ಹೋಗಿಲ್ಲ ಸರ್? ಸರ್ ನೀವು ಚೇಂಬರ್ಗೆ ಹೋಗಿಲ್ಲ? ಅವರು ಇಲ್ಲ ಸರ್, ಅವ್ರು ನನಗೇನು ಹೇಳಿಲ್ಲ ಸರ್. ಚೇಂಬರಲ್ಲಿ ಬರೋಕ್ಕೆ ಹೇಳಿಲ್ಲ. ಇಲ್ಲ ಸರ್. ಹೌದು ಹೌದು. ಇಲ್ಲ ಸರ್, ಹಂಗೆಲ್ಲ ಏನಿಲ್ಲ ಸರ್. ಎಷ್ಟೋ ಪಿಕ್ಚರ್ಗಳು ಮಾಡಿದ್ದೀವಿ ಸರ್. ನಾನು ಪ್ರೊಡ್ಯೂಸರ್ ಆಗಿರೋದಕ್ಕೆ ಪ್ರಾಬ್ಲಮ್. ನನ್ನ ಹತ್ರ ಕಾಸಿಲ್ಲ.
ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ಆ ಥರ ಎಲ್ಲರ ಹತ್ರ ಇಸ್ಕೊಂಡು ತೊಗೊಂಡು ಪಿಕ್ಚರ್ ಮಾಡಿದ್ದೀನಿ. ನಾನೇ ಪ್ರಾಬ್ಲಮ್ ಅಷ್ಟೇ, ಬೇರೆ ಯಾರು ಇದು ಕೊನೆ ಇಲ್ಲ. ಬೇರೆ ಯಾರಿಗೂ ನಾನು ಯೋಚನೆ ಮಾಡ್ತೀನಿ ಇಲ್ಲ ಸರ್. ಅದು ಲೆಕ್ಕ ಇದೆ, ನಮ್ಮ ಮಿಸ್ಸಸ್ ಅವ್ರ ಹತ್ರ ಕೊಟ್ಟಿದ್ದಾರೆ ಎಷ್ಟು ಅಂತ ಹೇಳ್ಬಿಟ್ಟು. ಆಮೇಲೆ ಇಂಚಿಂಚು ಲೆಕ್ಕ ಇದೆ ಸರ್, ಅದೆಲ್ಲ ಏನು ಇದಿಲ್ಲ. ಆ ವಾಸ್ತವ ನಡೆದವ್ರು ದುಡ್ಡು ಕೊಟ್ಟಿದ್ದಾರೆ, ಅವ್ರು ಅದಕ್ಕೆ ಏನೋ ಅವ್ರ ಬಡ್ಡಿ ಅಂತ ಏನೋ ಹಾಕಿದ್ದಾರೆ ಅದಕ್ಕೆ. ಆಮೇಲೆ ಭಾಸ್ಕರ್ ಅವರು 40 ಲಕ್ಷ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ವೆಂಕಟಗೌಡರು ದುಡ್ಡು ಕೊಟ್ಟಿದ್ದಾರೆ ನಮಗೆ, ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ, ನಮ್ಮ ಮಿಸ್ಸಸ್ಸು 4-5 ಕಡೆ ಕೊಡಿಸಿದ್ದಾರೆ. ಅವ್ರು ದೊಡ್ಡ ಬಡ್ಜೆಟ್ ಪಿಕ್ಚರ್ ಮಾಡಿದ್ರು ಸರ್, ಏನು ಚಿಕ್ಕದಲ್ಲ. ಆ ಥರ ಮಾಡ್ಬೋದು ಅಂತಂದರೆ ಎಲ್ಲ ಮಾಡ್ಬೋದಾಗಿತ್ತು. ನಾನು ಆ ಥರ ಮಾಡೋದು ಸರ್ ಸಿನಿಮಾ, ತುಂಬ ಖರ್ಚು ಮಾಡೇ ಮಾಡ್ತೀನಿ. ಅದೆಲ್ಲ ಏನು ನಾನು ಯೋಚನೆ ಮಾಡೋಲ್ಲ. ಆ ಥರ ಇದ್ರೆ ನಾನು ಸಿನಿಮಾನೇ ಶುರು ಮಾಡ್ತಿರಲಿಲ್ಲ ಸರ್. ನಾನು ಅವ್ರನ್ನ ಹೀರೋ ಹಾಕಿ ಮಾಡುವಂಥ ದರ್ದು ನನಗಿಲ್ಲ ಸರ್. ನಾನು ಮಾಡೋದು ಆ ಥರ. ಸಿನಿಮಾ ರಿಲೀಸ್ ಆಗಿದ್ರೂ ಪರವಾಗಿಲ್ಲ, ಬೇಕಾದ್ರೆ ಹಂಗೆ ಹೇಳ್ಬಿಡ್ಲಿ, ಅದೇನು ಪ್ರಾಬ್ಲಮ್ ಬರುತ್ತೋ ಫೇಸ್ ಮಾಡೇ ಮಾಡ್ತೀನಿ ನಾನು. ಅದು ನನ್ನವರೆಗೂ ಬರುತ್ತೆ ಅಂತಂದರೆ ನಾನು ಯಾರಿಗೂ ಬಿಡೋಲ್ಲ. ಬಟ್ ನಾನು ಅವ್ರನ್ನ ಹೀರೋ ಅಂತ ನಾನು ಎಲ್ಲೂ ಹೇಳಲ್ಲ, ನಾನು ಮಾಡಲ್ಲ ಆ ಥರ. ಸಿನಿಮಾ ದ್ರೋಹ ಮಾಡಲ್ಲ, ನಾನು ಬೇಕಾದ್ರೆ ಮಾಡ್ಕೊತೀನಿ. ನಾನು ಹೇಳ್ತೀನಲ್ಲ, ಪ್ರಾಬ್ಲಮ್ ಇಲ್ಲ, ನಾನು ಒಬ್ಬನೇ ಹೊಣೆ, ಬೇರೆ ಯಾರೂ ಇಲ್ಲ. ನನ್ನ ಫ್ಯಾಮಿಲಿನ ತರಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ಫ್ಯಾಮಿಲಿನ ತರಕ್ಕೆ ನೀವೇ ಯಾರು? ಅವ್ರು ನಿಮ್ಮ ಹತ್ರ ಬಂದಿದ್ರಾ ಮಾತಾಡೋಕ್ಕೆ? ಏನಾದರೂ ಇಲ್ವಲ್ಲ. ಅವ್ರು ನಮ್ಮ ಗ್ಯಾರಂಟಿಗೋಸ್ಕರ ಕೊಡಿಸಿದ್ದೀನಿ ನಾನು ಅವ್ರಿಗೆ. ಪಾಪ ಅವ್ರು ನನಗೋಸ್ಕರ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ನಮ್ಮ ಇಲ್ಲಿ ಸುಮ್ಮನೆ ನಮ್ಮ ಗಣೇಶ್ ನನ್ನ ಮಗನ ತರ್ತಾರೆ, ಅದು ಮಾಡಲಿ. ಹೀರೋ ಅಂತ ನಾನು ಅನೌನ್ಸ್ ಮಾಡ್ತೀನಿ ಅನ್ನೋದು ಕನ್ಸಿನ ಮಾಡ್ತೀನಿ ಸರ್. ಅದು ಮಾಡೋದು ಸರ್. ನಿಮ್ಮ ಮಗನ ಲಾಂಚ್ ಮಾಡೋದು ನಾವು ಮಾಡ್ತೀನಿ ಸರ್. ಪ್ರೆಸ್ ಮೀಟ್ ಅಂತಾನೆ ಅನ್ನಿಸ್ತಾ ಇಲ್ಲ ಸರ್. ಸರ್ ಯಾವ ವಿಷಯ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅಲ್ವಾ ಸರ್? ಅವರೇ ನಮ್ಮ ವಿರೋಧಿಗಳಲ್ಲ ಸರ್. ವಾಸುದೇವ ರೆಡ್ಡಿ ಆಗಲಿ, ಭಾಸ್ಕರ್ ಅವರಾಗಲಿ, ಮತ್ತು ಬೇರೆಯವರೆಲ್ಲ ಕಾಸು ಕೊಟ್ಟಿರೋರು, ಅವ್ರು ನಮಗೆ ನಮ್ಮ ಕಷ್ಟಕ್ಕಾಗಿ ಬಂದಿರೋರು. ಅವ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡಿದ್ರೆ ತಪ್ಪು ಸರ್. ಹಂಗೆಲ್ಲ ಮಾತಾಡಬಾರ್ದು. ಅವರೇನೋ ಕೋಪ ಮಾಡಿಕೊಂಡ್ರು, ಅವರೇನೋ ತಪ್ಪಾಗಿ ಮಾತಾಡ್ತಿದ್ದಾರೆ ಅಂತ ನಾವು ತಪ್ಪಾಗಿ ಮಾತಾಡಿದ್ರೆ ಅವ್ರಿಗಾಗಲಿ ಅವ್ರ ಕುಟುಂಬದವ್ರಿಗಾಗಲಿ ಏನು ಗೌರವ ಕೊಟ್ಟಂಗೆ ಹೇಳಿ ನಾವು? ಅವ್ರ ಮೇಲೆ ಊಟ ಮಾಡಿರ್ತೀವಿ, ಹಂಗೆ ಮಾತಾಡಬೇಕು. ಫಸ್ಟ್ ನಾನು ಹೆಂಗಿದ್ನೋ ಹಂಗೆ ಇರಬೇಕು ನಾನು. ಪರವಾಗಿಲ್ಲ, ಗಲಾಟೆ ಆಗುತ್ತೆ, ಚಿಕ್ಕ ಪುಟ್ಟದ್ದು. ನಿಮ್ಗೆ ತುಂಬ ಕೋಪ ಬಂದಿರ್ಬೋದು, ಇನ್ನೂ ಕೋಪ ಬರಲಿ ಬಿಡಿ, ಮಾತಾಡಿ, ಇನ್ನೂ ಏನೇನು ಮಟ್ಟ ಎಲ್ಲ ಮಾಡ್ಕೊಳ್ಳಿ. ಬಟ್ ನನ್ನ ಕ್ಯಾರೆಕ್ಟರ್ ನಾನು ಚಾಲೆಂಜ್ ಮಾಡ್ತೀನಿ ಅನ್ನೋದು ಕೆಲಸದ ಮೇಲೆ ಮಾಡಬೇಕು. ಇಲ್ಲಿ ಅವ್ರ ಮೇಲೆ ಮಾಡಿದ್ರೆ ನಾನು ರೌಡಿನ ಸರ್? ಆ ಥರ ನನಗಿಲ್ಲ ಸರ್. ನಾನು ತಗ್ಗಿ ಬಗ್ಗೆ ನಡೆಯೋನು, ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿರೋಂಥ ಪರಿಜ್ಞಾನ, ಸಂಸ್ಕಾರ ಇರುವಂಥವ್ರು ನಾನು. ಅದು ನಾನು ಬೆಲೆ ಕೊಡ್ತೀನಿ ಸರ್ ಅಷ್ಟೇ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್.